ಬನ್ನಿ ಈ ವಿಡಿಯೋ ಬಂದುಬಿಟ್ಟು ನಾನು ಬಳ್ಳಾರಿಗೆ ಹೋಗಿದ್ನಲ್ಲ, ಬಂದು ನೆಕ್ಸ್ಟ್ ಡೇನೇ ವಿಡಿಯೋ ಮಾಡಿ ಇಟ್ಕೊಂಡಿದ್ದೆ ನೋಡಿ. ಅಪ್ಲೋಡ್ ಕೂಡ ಮಾಡಬೇಕಂತ ತುಂಬ ಅಂದ್ಕೊಂಡಿದ್ದೆ. ನನ್ನ ಡೈಲಿ ರೂಟೀನ್ ವಿಡಿಯೋ ಕೂಡ ತುಂಬ ಶೇರ್ ಮಾಡಬೇಕು ನಿಮ್ಮ ಜೊತೆಗೆ ಅಂಥೇಳಿ ಅಂದ್ಕೊಂಡಿದ್ದೆ ನೋಡಿ. ಆ್ಯಕ್ಚುಲಿ ನನಗೆ ಏನಂತಾರೆ ಸ್ವಲ್ಪ ವೀಡಿಯೋಸ್ಗಳು ಮಾಡ್ಕೊಳ್ಳೋದಾಗಲಿಲ್ಲ, ಯಾಕೋ ಮನಸ್ಸೇ ಬರ್ತಾಯಿಲ್ಲ. ಹಾಗಾಗಿ ಸ್ವಲ್ಪ ಆದರೂ ವಿಡಿಯೋ ಇತ್ತಲ್ಲ, ಅದನ್ನೇ ನಿಮ್ಮ ಜೊತೆ ಶೇರ್ ಮಾಡೋಣ. ನಂತರ ಇವತ್ತಿನ ಗುರುವಾರದ ವಿಡಿಯೋ ಕೂಡ ಇದ್ರ ಜೊತೆಗೆ ಶೇರ್ ಮಾಡಿಬಿಟ್ಟು ವಿಡಿಯೋನ ಅಪ್ಲೋಡ್ ಮಾಡೋಣ ಅಂತ ಅಂದ್ಕೊಂಡು ಮಾಡ್ತಾಯಿದ್ದೀನಿ. ನೋಡ್ತಾ ಇರ್ಬೋದು, ಇವಾಗ ಕೂಡ ಹೇಳ್ತೀನಲ್ಲ, ಆ್ಯಕ್ಚುಲಿ ಮನಸ್ಸೇ ಆಗ್ತಾಯಿಲ್ಲ ವಿಡಿಯೋ ಮಾಡಲಿಕ್ಕೆ. ಬಟ್ ಒಂದಾದರೂ ವಿಡಿಯೋ ಬಿಡೋಣ, ತುಂಬ ದಿನಗಳಾಯ್ತು ಅಂಥೇಳಿ ಅಂದ್ಕೊಂಡು ಇವತ್ತಿನ ದಿನದಲ್ಲಿ ವಿಡಿಯೋ ಬಿಡ್ತಾಯಿದ್ದೀನಿ. ವಿಡಿಯೋ ಸ್ವಲ್ಪನಾದರೂ ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್, ಹಾಗೆ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ. ಬನ್ನಿ ಫ್ರೆಂಡ್ಸ್, ಈಗ ನಾನು ಊರಿಂದ ಬಂದಿದ್ದ ದಿನವೇ ನಾನು ಸ್ವಲ್ಪ ಅಕ್ಕಿ ಎಲ್ಲ ಹಾಕಿದ್ದೆ ನೋಡಿ. ಅಂದರೆ ಸ್ಟೋರಿಂದ ತಂದಿರುವಂಥ ಅಕ್ಕಿ ಪಡ್ಡು ದೋಸೆ ಏನಾದರೂ ಮಾಡೋಣ ಅಂಥೇಳಿ ನಾನು ಮಾಡಲಿಕ್ಕೆ ಕೂಡ ರೆಡಿ ಮಾಡಿ ಇಟ್ಕೊಂಡಿದ್ದೆ. ಆಲ್ರೆಡಿ ಆಲೂಗಡ್ಡೆ ಕೂಡ ನಾನು ಬೇಯಲಿಕ್ಕೆ ಇಟ್ಟಿದ್ದೆ. ನಂತರ ಈ ಕಡೆ ಟೀ ಕೂಡ ರೆಡಿ ಮಾಡಿಟ್ಟಿದ್ದೀನಿ. ಬಿಸಿನೀರು ಕೂಡ ಕುಡ್ದಿಲ್ಲ ನೋಡಿ ನಾನು. ಅದಾದ ನಂತರ ಹಿಟ್ಟು ಕೂಡ ರುಬ್ಬಿ ಇಟ್ಟಿದ್ದೆ ನೈಟೇ ನಾನು, ಚೆನ್ನಾಗಿ ಉಬ್ಬು ಬರುತ್ತೆ ಅಂತ ಹೇಳಿಬಿಟ್ಟು. ಈಗ ಪಡ್ಡು ಮಾಡೋಣ ಅಂತ ಅಂದ್ಕೊಂಡೆ, ಬಟ್ ಮಗಳು ಬೇಡಮ್ಮ ದೋಸೆ ಬೇಕು ಅಂತಂದ್ಲು. ಹಾಗಾಗಿ ಚಟ್ನಿ, ಆಲೂಗಡ್ಡೆ ಪಲ್ಯ ಎಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ. ಬಿಸಿನೀರು ಕುಡಿದು ಸ್ವಲ್ಪ ಹೊತ್ತು ಕೂತ್ಕೊಂಡು ಟೀ ಎಲ್ಲ ಕುಡಿದ ನಂತರ ಟಿಫನಿಗೆ ಕೂಡ ರೆಡಿ ಮಾಡೋಣ ಒಂದೊಂದಾಗಿ. ಟೈಮ್ ಕೂಡ 9:30 ಈ ರೀತಿ ಆಗಿತ್ತು. ಸ್ವಲ್ಪ ಹೊತ್ತು ಏನಂತಾರೆ, ನಾನು ನಿಮ್ಗೆ ವಿಡಿಯೋದಲ್ಲಿ ತೋರಿಸಿದ್ದು ಟೈಮ್ ಬಂದುಬಿಟ್ಟು 7:30. ಬಟ್ ಅದಾದ ನಂತರ ಒಂದು ಸ್ವಲ್ಪ ಹೊತ್ತು ನಾನು ರೆಸ್ಟ್ ಮಾಡಿಬಿಟ್ಟು ನಂತರದಲ್ಲಿ ಮಾಡ್ತಾಯಿದ್ದೆ. ಹಾಗಾಗಿ ಟಿಫನ್ ಬಂದುಬಿಟ್ಟು ನಮ್ದು 10 ಗಂಟೆ ಸುಮಾರು ಆಯ್ತು ಅಂತಲೇ ಹೇಳ್ಬೋದು ನೋಡಿ. ನೋಡ್ತಾ ಇರ್ಬೋದು, ಇಲ್ಲಿ ಬಂದುಬಿಟ್ಟು ಹಿಟ್ಟು ಕೂಡ ರೆಡಿ ಮಾಡಿ ಇಟ್ಕೊಂಡಿದ್ದೆ. ಚೆನ್ನಾಗೆಲ್ಲ ಉಬ್ಬು ಬಂದಿತ್ತು ನೋಡಿ ಹಿಟ್ಟು ಕೂಡ. ದೋಸಕ್ಕೆ ಅಂದರೆ ಸ್ವಲ್ಪ ನೈಸಾಗಿ ಮಿಕ್ಸಿ ಮಾಡಬೇಕಾಗುತ್ತೆ. ಪಡ್ಡು ಏನಾದರೂ ನೀವು ಮಾಡಬೇಕಂದ್ರೆ, ಗುಂಡ್ಪಂಗ್ಲ ಏನಾದರೂ ಮಾಡಬೇಕಂದ್ರೆ ಸ್ವಲ್ಪ ತರಿಯಾಗಿ ಕೂಡ ಮಾಡಬೇಕು ನೋಡಿ. ಟಿಫನ್ನ ಅದೆಲ್ಲ ಮಾಡಿಕೊಂಡು ನಂತರದಲ್ಲಿ ನನಗೂ ಕೂಡ ಅವತ್ತಿನ ದಿನದಲ್ಲಿ ವಿಡಿಯೋ ಕಂಟಿನ್ಯೂ ಮಾಡೋದಾಗಲಿಲ್ಲ. ಹಾಗಾಗಿ ವಿಡಿಯೋ ಅಲ್ಲಿಗೆ ನಾನು ಟಿಫನ್ನು ಅದೆಲ್ಲ ಆದ ನಂತರ ವಿಡಿಯೋ ಕೂಡ ಸ್ಟಾಪ್ ಮಾಡಿಬಿಟ್ಟೆ ನೋಡಿ. ಹೇಳ್ತೀನಲ್ಲ, ಯಾಕೋ ವಿಡಿಯೋ ಮಾಡೋಕ್ಕೆ ಮನಸ್ಸಾಗ್ತಾಯಿಲ್ಲ. ಬಟ್ ಬಿಡಬಾರ್ದಲ್ಲ, ವಾರದಾಗ ಒಂದು 2-3 ಆದರೂ ಹಾಕೋಣ ಅಂಥೇಳಿ ಅಂದ್ಕೊಂಡು ಇವತ್ತು ವಾಯ್ಸ್ ಓವರ್ ಕೊಡ್ತಾಯಿದ್ದೀನಿ. ಹಾಗಾಗಿ ಬನ್ನಿ ಫ್ರೆಂಡ್ಸ್, ನೋಡ್ತಾ ಇರ್ಬೋದು, ಹಿಟ್ಟು ಮಾತ್ರ ತುಂಬ ಚೆನ್ನಾಗಿ ಉಬ್ಬಿದೆ ನೋಡಿ. ಎಷ್ಟು ಬೇಕು ಅಷ್ಟು ಹಿಟ್ಟು ತಗೊಂಡು ಉಪ್ಪು, ಸೋಡಾ, ನಂತರ ಸ್ವಲ್ಪ ಸಕ್ಕರೆ ಕೂಡ ಸೇರಿಸ್ಬಿಟ್ಟು ಈಗ ಆಲೂಗಡ್ಡೆ ಕೂಡ ತುಂಬ ಚೆನ್ನಾಗಿ ಬೆಂದಿತ್ತು. ಅದು ಕೂಡ ಸಿಪ್ಪೆ ಎಲ್ಲ ತೆಗೆಯೋಣ, ನಂತರ ಈರುಳ್ಳಿ ಕೂಡ ಕಟ್ ಮಾಡಿ ಇಟ್ಕೊಳ್ಳೋಣ ಅಂತ ಅಂದ್ಕೊಂಡು ಈ ಕಡೆ ಬಿಸಿನೀರು ಕುಡಿದ ನಂತರ ಮಾಡ್ಕೊಳ್ಳೋಣ. ಯಾಕಂದರೆ ಸ್ವಲ್ಪ ಬೇಗ ಎದ್ದಿದ್ದ ದಿನ ಮಾತ್ರ ತುಂಬ ನೀರಡಿಕೆ ಆಗುತ್ತೆ. ನಂತರ ಟೀ ಕೂಡ ಕುಡಿಬೇಕನ್ಸುತ್ತೆ ನೋಡಿ. ಹಾಗಾಗಿ ಈಗ ಒಗ್ಗರಣೆ ಕೂಡ ಇಟ್ಟಿದ್ದೀನಿ ಪಲ್ಯಕ್ಕೆ. ನೋಡಿದ್ರಲ್ಲ, ಆಲೂಗಡ್ಡೆ ಪಲ್ಯ ಮಾಡೋದು ಕೂಡ ನಾನು ಯಾವುದೇ ರೆಸಿಪಿ ತೋರಿಸಲಿಲ್ಲ. ಅಲ್ಲಿಗೆ ವಿಡಿಯೋ ನಾನು ಸ್ಟಾಪ್ ಮಾಡಿಬಿಟ್ಟೆ. ಅದಾದ ನಂತರ ಇದು ನೆಕ್ಸ್ಟ್ ಡೇನೋ ಅಥವಾ 1-2 ದಿನ ಬಿಟ್ಟು ನಂತರ ಮತ್ತೆ ವಿಡಿಯೋ ಮಾಡಿಕೊಂಡೆ ಏನೋ ಗೊತ್ತಿಲ್ಲ ನೋಡಿ, ನೆನಪಿಲ್ಲ ನನಗೆ. ನೋಡ್ತಾ ಇರ್ಬೋದು, ಒಂದು ದಿನ ಅಂತಲೇ ಹೇಳ್ಬೋದು ನೋಡಿ ಅಷ್ಟೇ. ಅಂದರೆ ಅಕ್ಕ ಸ್ವಲ್ಪ ಮುಲ್ಲಂಗಿ ಕೂಡ ಕಳಿಸಿದ್ರು ನನ್ನ ಜೊತೆಗೆ ಊರಿಂದ ಬರಬೇಕಾದ್ರೆ. ಅದು ಕೂಡ ಸ್ವಲ್ಪ ಬಜ್ಜಿ ಕೂಡ ಕಲಸಿಟ್ಟಿದ್ದೀನಿ ನಾನು. ತುಂಬ ಸೂಪರಾಗಿ ಬಂದಿತ್ತಂತಲೇ ಹೇಳ್ಬೋದು. ಸ್ವಲ್ಪ ತರಕಾರಿ ನಾನು ಬರಬೇಕಾದ್ರೆ ತೊಗೊಂಡು ಬಂದಿದ್ದೆ ನೋಡಿ. ಯಾಕಂದರೆ ಒಂದು 8 ದಿನ ಹೋಗಿದ್ನಲ್ಲ ಬಳ್ಳಾರಿಗೆ. ಬಂದ ತಕ್ಷಣ ಮನೇಲಿ ಏನೂ ತರಕಾರಿ ಇರೋದಿಲ್ಲ ಅಂತ ಹೇಳಿಬಿಟ್ಟೆ ನಾನು. ಹಾಗಾಗಿ ಒಂದು ಸ್ವಲ್ಪ ಅಕ್ಕ ಕೂಡ ತರಕಾರಿ ಕಳಿಸಿದ್ರು. ನಿಂಗೇನು ಬೇಕು ತೊಗೊಂಡು ಹೋಗಂದ್ರೆ ನಾನೇ ನನಗೇನು ಬೇಕು ಅಷ್ಟು ತೊಗೊಂಡು ಬಂದಿದ್ದೆ. ಈಗ ಮಧ್ಯಾಹ್ನ ಊಟಕ್ಕಾಗಿ ಬೆಳಗ್ಗೆ ಏನು ಟಿಫನ್ ಮಾಡಿದೆ ನೆನಪಿಲ್ಲ ನೋಡಿ ಫ್ರೆಂಡ್ಸ್. ಹಾಗಾಗಿ ಮಧ್ಯಾಹ್ನ ಊಟಕ್ಕಾಗಿ ತೊಗರಿಬೇಳೆ ಸಬ್ಬಕ್ಕಿ ಪಲ್ಯ ಇಟ್ಬಿಟ್ಟು, ಅದು ಕೂಡ ಅಕ್ಕ ಕೊಟ್ಟಿದ್ದಿತ್ತು ಪಲ್ಯ, ಸಬ್ಬಕ್ಕಿ ಪಲ್ಯ. ಅದನ್ನೇ ಕಾಳು ಪಲ್ಯದಲ್ಲಿ ಇಟ್ಬಿಟ್ಟು ಪಲ್ಯ, ಚಟ್ನಿ, ನಂತರ ಏನಂತಾರೆ ಚಪಾತಿ, ಅನ್ನ, ಸಾಂಬಾರು ಕೂಡ ಎಲ್ಲ ರೆಡಿ ಮಾಡಿದ್ದೆ. ಹಾಗೆ ಮಗಳು ಕೂಡ ಇದ್ಲೆಲ್ಲ ವಿಡಿಯೋ ಮಾಡಿಕೊಡಪ್ಪಿ ಒಂಚೂರಾದರೂ. ಆ 1-2 ನಿಮಿಷ ವಿಡಿಯೋ ನನಗೆ ಎಷ್ಟು ಹೆಲ್ಪ್ ಆಗುತ್ತಂದರೆ, ಈ ರೀತಿ ನಾನು ವಿಡಿಯೋ ಬಿಟ್ಟಾಗ ಸ್ವಲ್ಪ ಯಾವುದಾದ್ರೂ ವಿಡಿಯೋ ಜೊತೆ ಟಚ್ ಮಾಡಿಬಿಟ್ಟು ನಾನು ವಿಡಿಯೋ ಕೂಡ ಅಪ್ಲೋಡ್ ಮಾಡಿದ್ದು ಕೂಡ ಇತ್ತು ನೋಡಿ. ಹಾಗಾಗಿ ಬಿಸಿ ಬಿಸಿ ಚಪಾತಿ ಕೂಡ ಆಗ್ತಾಯಿತ್ತು. ಸ್ವಲ್ಪ ನೀನು ವಿಡಿಯೋ ಮಾಡಿಕೊಟ್ಬಿಟ್ಟು ಊಟ ಕೂಡ ಮಾಡಪ್ಪಿ ನೀನು ಅಂಥೇಳಿ ನನ್ನ ಮಗಳಿಗೆ ಕೂಡ ಹೇಳಿದೆ ನೋಡಿ ನಾನು. ಆಲ್ರೆಡಿ ಇಷ್ಟೆಲ್ಲ ಅಡುಗೆ ಕೂಡ ರೆಡಿಯಾಗಿತ್ತು ಮಧ್ಯಾಹ್ನ ಊಟಕ್ಕಾಗಿ. ನೋಡ್ತಾ ಇರ್ಬೋದು, ಈಗ ಮಗಳಿಗೆ ಕೂಡ ಹಾಕ್ಕೊಟ್ಟೆ ನಾನು. ಮಗಳಿಗೆ ಕೂಡ ಹಾಕ್ಕೊಡ್ಬೇಕು. ನಂತರ ನಾನು ಕೂಡ ಊಟ ಮಾಡ್ತೀನಿ ನೋಡಿ ಫ್ರೆಂಡ್ಸ್. ಹಾಗಾಗಿ ಟೈಮ್ ಕೂಡ 2 ಗಂಟೆ ಈ ರೀತಿಯಾಗಿ ಆಗ್ತಾ ಬಂತು. ಹಾಗಾಗಿ ಬನ್ನಿ ಫ್ರೆಂಡ್ಸ್, ಊಟ ಕೂಡ ಮಾಡೋಣ ಅಂತ. ಹಾಯ್ ಫ್ರೆಂಡ್ಸ್, ಬನ್ನಿ, ಟೈಮ್ ಬಂದು ಹೋಗಲೇ 2 ಗಂಟೆ ಆಗ್ಲಿಕ್ಕೆ ಬಂತು ನೋಡಿ. ಆಲ್ರೆಡಿ ಅಡುಗೆ ಕೂಡ ಆಗಿದೆ ನೋಡಿ. ನೋಡ್ತಾ ಇರ್ಬೋದು, ಅಡುಗೆ ಬಂದುಬಿಟ್ಟು ನಾನು ಬ್ಯಾಕ್ ಕ್ಯಾಮ್ರಾದಿಂದ ತೋರಿಸ್ತೀನಿ ನಿಮಗೆ. ತುಂಬ ದಿನಗಳ ನಂತರ ನನ್ನ ಡೈಲಿ ರೂಟೀನ್ ವಿಡಿಯೋ ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ. ಹಾಗೆ ಒಂದು ಸ್ವಲ್ಪ ಏನಂತಾರೆ, ಸಬ್ಬಕ್ಕಿ ಪಲ್ಯ ಕೊಟ್ಟಿದ್ರಕ್ಕ ಊರಿಂದ ಬರಬೇಕಾದ್ರೆ, ಅದರದ್ದು ಒಂದು ಸ್ವಲ್ಪ ಪಲ್ಯ ಮಾಡಿದ್ದೀನಿ ನೋಡಿ. ಉದ್ರಬೇಳೆ ಮಾಡಿಬಿಟ್ಟು
ನಂತರ ಒಂದು ಸ್ವಲ್ಪ ಚಟ್ನಿ, ಏನಂದರೆ ಮುಲ್ಲಂಗಿ ಗಡ್ಡಿ ಕೂಡ ಕೊಟ್ಟಿದ್ದರು. ಅಂದರೆ ತಪ್ಪಲ ಬೇರೆ ಇರುತ್ತೆ, ಬಿಳಿ ಗಡ್ಡಿ ಇರುತ್ತಲ್ಲ ಅದರದ್ದು ಕೂಡ ನಾವೊಂದು ರೆಸಿಪಿ ಕೂಡ ಮಾಡಿದ್ದೀನಿ ನೋಡಿ. ಅದು ಕೂಡ ತೋರಿಸ್ತೀನಿ ನಿಮಗೆ ಬ್ಯಾಕ್ ಕ್ಯಾಮ್ರಾದಿಂದ ನೋಡ್ತಾ ಇರ್ಬೋದು. ಬನ್ನಿ ಫ್ರೆಂಡ್ಸ್, ಊಟ ಮಾಡೋಣ. ನಂತರದಲ್ಲಿ ಹಸಿವು ಕೂಡ ತುಂಬ ಆಗಿದೆ ಅಂತಲೇ ಹೇಳ್ಬೋದು. ನನ್ನ ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮಗಳು ಕೂಡ ಊಟಕ್ಕೆ ಕುತ್ಕೊಂಡಿದ್ದಾಳೆ, ನೋಡ್ತಾ ಇರ್ಬೋದು. ನಾನು ಕೂಡ ಪ್ಲೇಟ್ನಲ್ಲಿ ಎಲ್ಲ ಅಡುಗೆ ಕೂಡ ಹಾಕ್ಕೊಂಡಿದ್ದೀನಿ. ತುಂಬ ಹಸಿವೆ ಆಗಿಬಿಟ್ಟಿದೆ ನೋಡಿ. ಹಾಗಾಗಿ ಏನೋ ಗೊತ್ತಿಲ್ಲ, ಟೈಮ್ ಸರಿಯಾಗಿ ಊಟ ಮಾಡಬೇಕು ಅಂತ ಅನಿಸುತ್ತೆ ನನಗೆ. ಯಾಕಂದ್ರೆ ತುಂಬ ತಲೆನೋವು ಅದೆಲ್ಲ ಬಂದುಬಿಡುತ್ತೆ. ಹಾಗಾಗಿ ಬನ್ನಿ ಫ್ರೆಂಡ್ಸ್, ಊಟ ಮಾಡೋಣ ಅಂತ ನಿಮ್ಮನ್ನು ಕೂಡ ಕರೆದ್ಬಿಟ್ಟು ಈಗ ಊಟಕ್ಕೆ ಕೂಡ್ತಾಯಿದ್ದೀನಿ. ನಂತರದಲ್ಲಿ ಗ್ಯಾಸ್ ಕಟ್ಟಿ ಎಲ್ಲ ಕ್ಲೀನ್ ಮಾಡ್ತೀನಿ ನೋಡಿ. ಯೂಟ್ಯೂಬ್ 4 ವರ್ಷದಿಂದ ಮಾಡ್ಕೋತಾ ಬಂದಿದ್ದೀನಿ. ಬಿಡಬಾರ್ದು ಅನ್ನೋದು ತುಂಬ ಇದೆ ನೋಡಿ ನನ್ನ ಮನಸ್ಸಿನಲ್ಲಿ. ಅದೆಷ್ಟೇ ವ್ಯೂಸ್ ಬರಲಿ, ಏನೇ ಇರಲಿ, ಒಂದು ಏನಂತಾರೆ, ನಾನು ವೀಡಿಯೋಸ್ ಮಾಡೋದಿಲ್ಲ, ನಿಮ್ಮ ಜೊತೆ ಶೇರ್ ಮಾಡಬೇಕಂತ ತುಂಬ ಇಷ್ಟ ಇದೆ. ಬಟ್ ವಾರದಲ್ಲಿ ಒಂದು 2-3 ಆದರೂ ವೀಡಿಯೋ ಅಪ್ಲೋಡ್ ಮಾಡಬೇಕಂತ ಅಂದ್ಕೊಂಡಿದ್ದೀನಿ ನೋಡಿ. ಇನ್ಮೇಲೆ ನೋಡೋಣ, ಆದರೆ ಮಾಡ್ತೀನಿ. 50-50% ಇದೆ ನೋಡಿ. ಏನು ಮಾಡ್ತೀನಿ ನನಗೂ ಕನ್ಫರ್ಮ್ ಇಲ್ಲಿನ. ನೋಡ್ತಾ ಇರ್ಬೋದು, ಟೈಮ್ ಬಂದು 2 ಗಂಟೆ ಕೂಡ ಆಗ್ತಾ ಬಂತು. ತುಂಬ ಹಸಿವಾಗ್ತಾಯಿತ್ತು. ಹಾಗಾಗಿ ಟಿ ವಿ ಕೂಡ ಹಚ್ಕೊಂಡು ಈಗ ಊಟ ಕೂಡ ಮಾಡೋಣ ಬನ್ನಿ. ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ NPT ಕನ್ನಡ ಲಾಗ್ಸ್. ನಾನು ಪ್ರಿಯಾ ಅಂಥೇಳಿ. ಬನ್ನಿ, ಭಾಳ ದಿನಗಳ ನಂತರ ಮತ್ತೆ ನಿಮ್ಮನ್ನು ಭೇಟಿ ಆಗ್ತಾಯಿದ್ದೀನಿ. ಅನಿವಾರ್ಯ ಕಾರಣಗಳಿಂದ ಸ್ವಲ್ಪ ದಿನ ನಾನು ವೀಡಿಯೋಸ್ನ ಹಾಕಿರಲಿಲ್ಲ. ಮುಂದೂ ಕೂಡ ಆಗ್ತೀನೇ ಇಲ್ಲ, ನನಗೂ ಕೂಡ ಗೊತ್ತಿಲ್ಲ ನೋಡಿ. ಬನ್ನಿ ಫ್ರೆಂಡ್ಸ್, ಇವತ್ತಿನ ವೀಡಿಯೋ ಕಂಟಿನ್ಯೂ ಆಗಿ ನೋಡಿ. ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಹಾಗೆ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ. ಯಾಕೆ ಇವತ್ತು ಈ ವಿಡಿಯೋ ಮಾಡ್ತಾಯಿದ್ದೀನಿ ಅಂದರೆ, ನಾನು ಏನಂದರೆ ರಾಯರ ಮಠಕ್ಕೆ ಹೋಗ್ತೀನಿ ಅಂಥೇಳಿ ಒಂದು 5 ವಾರ ಅಂದ್ಕೊಂಡಿದ್ದೆ ನೋಡಿ. ಇವತ್ತಿಗೆ ಅದು ಮುಗೀತು. ಹಾಗಾಗಿ ಮಠದಲ್ಲಿ ವಿಡಿಯೋ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡೆ. ಬಟ್ ಯಾಕೋ ಬೇಡ ಅಂತ ಅನ್ನಿಸ್ತು. ಹಾಗಾಗಿ ಮಾಡಲೇ ಇಲ್ಲ. ಈಗ ಮಠಕ್ಕೆಲ್ಲ ಹೋಗಿ ಬಂದು ದೇವರಿಗೆಲ್ಲ ನಮಸ್ಕಾರ ಮಾಡ್ಕೊಂಡು ಬಂದು ಈಗ ವೀಡಿಯೋನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಯಾಕಂದರೆ 5 ವಾರದಲ್ಲಿ 1 ದಿನ ಆದರೂ ನಾನು ವೀಡಿಯೋನ ಅಪ್ಲೋಡ್ ಮಾಡೋಣ, ಮಠಕ್ಕೆ ಹೋಗಿದ್ದು ನಿಮ್ಮ ಜೊತೆ ಶೇರ್ ಮಾಡೋಣ ಅಂತ ಅಂದ್ಕೊಂಡಿದ್ದೆ. ಹಾಗಾಗಿ ಇವತ್ತಿನ ದಿನದಲ್ಲಿ ಶೇರ್ ಮಾಡ್ತಾಯಿದ್ದೀನಿ ನೋಡಿ. ರಾಘವೇಂದ್ರ ಸ್ವಾಮಿಗಳು ಎಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ಕೂಡ ಕೇಳ್ತೀನಿ. ಬನ್ನಿ ಫ್ರೆಂಡ್ಸ್, ಈಗ ಟೈಮ್ ಬಂದು ಕೂಡ 7:45 ಆಗಿದೆ ನೋಡಿ. ನಾನು 7:15ಕ್ಕೆಲ್ಲ ಹೋಗಿದ್ದೆ ಮಠಕ್ಕೆ. 7:15 ಅನ್ನೋದ್ರೊಳಗೆ ನಮ್ಮ ಮಠದಿಂದ ಬಂದ ನಂತರ ಈಗ ಸ್ವಲ್ಪ ಬಿಸಿನೀರೆಲ್ಲ ಕುಡಿದೆ. ನಂತರದಲ್ಲಿ ಟೀ ಕೂಡ ಕುಡಿತಾಯಿದ್ದೀನಿ. ಟೀ ಮಾಡಲಿಕ್ಕೆ ಇಟ್ಟಿದ್ದೀನಿ, ಇನ್ನೂ ಕುಡ್ದಿಲ್ಲ. ಹಾಗೆ ಈಗ ಹಾಲು ಕೂಡ ಖಾಲಿಯಾಗಿತ್ತು ನೋಡಿ. ಹಾಗಾಗಿ ಈಗ ಹಾಲು ಕೂಡ ತರಲಿಕ್ಕೆ ಹೋಗಬೇಕಾಗಿತ್ತು. ವೀಡಿಯೋ ಸ್ಟಾರ್ಟ್ ಮಾಡ್ಕೊಂಡು ನಂತರ ಹೋದ್ರಾಯ್ತು ಅಂತ ಅಂದ್ಕೊಂಡು ವೀಡಿಯೋನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ನೋಡ್ತಾ ಇರ್ಬೋದು, ದೇವ್ರ ಮುಂದೆಲ್ಲ ದೇವ್ರ ಪೂಜೆ ಅಂದರೆ ದೇವ್ರ ದೀಪ ಎಲ್ಲ ಹಚ್ಚಿಬಿಟ್ಟು ಹೋಗಿದ್ದೆ. ಹೂವು ಕೂಡ ಇರಲಿಲ್ಲ ನೋಡಿ. ಹಾಗಾಗಿ ಸಿಂಪಲ್ಲಾಗಿ ಪೂಜೆ ಆಯ್ತು ಅಂತಲೇ ಹೇಳ್ಬೋದು. ಅದಾದ ನಂತರ ಈಗ ಹಾಲು ಕೂಡ ಖಾಲಿಯಾಗಿದ್ದಾವೆ, ಹಾಲು ಕೂಡ ತರಬೇಕು. ನೋಡ್ತಾ ಇರ್ಬೋದು, ಏನಂತಾರೆ, ಡಿಕಾಕ್ಷನ್ ಆಗ್ತಾಯಿದೆ ಈಗ. ಅದಾದ ನಂತರ ಇಲ್ಲೊಂದು ಸ್ವಲ್ಪ ಕೆನೆ ಎಲ್ಲ ಎತ್ತಿಟ್ಟಿದ್ದೀನಿ ನೋಡಿ. ಇನ್ನೂ ಸ್ವಲ್ಪ ತೆಗಿಬೇಕು. ಹಾಗಾಗಿ ಇಲ್ಲೇ ಸ್ವಲ್ಪ ಇಟ್ಟಿದ್ದೀನಿ ಹೊರಗಡೆ ಫ್ರೀಝರಿಂದ ತೆಗೆದು. ತುಪ್ಪ ಕೂಡ ಮಾಡ್ತೀನಲ್ಲ ಮನೆಯಲ್ಲಿ, ಅದನ್ನು ಕೂಡ ಶೇರ್ ಮಾಡಿದ್ದೀನಿ ಆಲ್ರೆಡಿ ಭಾಳಷ್ಟು ಸರಿ ನಿಮ್ಮ ಜೊತೆ. ನಾನು ಏನೊಂದು ಪುಟ್ಟದಾದ ವೀಡಿಯೋನ ಅಪ್ಲೋಡ್ ಮಾಡಬೇಕಂತ ಅಂದ್ಕೊಂಡು, ಯಾಕಂದರೆ ಹೇಳಿದ್ನೆಲ್ಲ ಮಠಕ್ಕೆ ಹೋಗಿದ್ದೊಂದು ನೆನಪಿರುತ್ತೆ, ಯಾವ ಮಂತು ಏನು. ನಂತರ ನಾನು ಕೂಡ ಅಂದ್ಕೊಂಡಿದ್ದು ಸಕ್ಸಸ್ ಆಗಲಿ ಅಂಥೇಳಿ ನೀವು ಕೂಡ ಅಂದ್ಕೊಳ್ಳಿ ಅಂತ ಕೂಡ ಕೇಳ್ತೀನಿ ನೋಡಿ. ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಮತ್ತೊಮ್ಮೆ ಕೇಳ್ತಾ ವಿಡಿಯೋ ಕಂಟಿನ್ಯೂ ಆಗಿ ನೋಡಿ. ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಮತ್ತೊಮ್ಮೆ ಹೇಳ್ತಾ ಬನ್ನಿ ಫ್ರೆಂಡ್ಸ್, ಈಗ ಹಾಲು ಕೂಡ ತರಲಿಕ್ಕೆ ಹೋಗ್ತಾಯಿದ್ದೀನಿ. ಟೀ ಕೂಡ ಕುಡಿಬೇಕು ಅನಿಸ್ತಾ ಇದೆ. ಯಾಕಂದರೆ ಬೇಗನೆ ಎದ್ದಿದ್ನೆಲ್ಲ, ಹಾಗಾಗಿ ಬೇಗ ಅಂದರೆ 6 ಗಂಟೆಗೆಲ್ಲ ಎದ್ದಿದ್ದೆ ನೋಡಿ. ಸ್ವಲ್ಪ ಮನೆಯೆಲ್ಲ ಕ್ಲೀನ್ ಮಾಡಿಬಿಟ್ಟು ನೋಡ್ತಾ ಇರ್ಬೋದು. ಬನ್ನಿ, ಹೊರಗಡೆ ವಾತಾವರಣ ಕ್ಲೈಮೇಟ್ ತೋರಿಸ್ತೀನಿ ನಿಮಗೆ. ಬೇಗ ಎದ್ದರೆ ಯಾವ ಥರ ಇರುತ್ತಾ ಅಂಥೇಳಿ ಬನ್ನಿ ತೋರಿಸ್ತೀನಿ. ಹೊರಗಡೆ ಹೋಗಿ ಬ್ಯಾಕ್ ಕ್ಯಾಮ್ರಾದಿಂದ ತೋರಿಸ್ತೀನಿ. ಸಿಂಪಲ್ಲಾಗಿ ರಂಗೋಲಿ ಹಾಕಿದ್ದೀನಿ ನೋಡಿ. ಇಲ್ಲಿ ಕೂಡ ಅಷ್ಟೇ ಸಿಂಪಲ್ಲಾಗಿ ರಂಗೋಲಿ ಹಾಕಿದ್ದೀನಿ ತುಳಸಿ ಮುಂದೆ. ನಮ್ಮನೆ ಬಟ್ಟೆ ಪಾತ್ರೆ ಮಾಡ್ತಾಳಲ್ಲ, ಆಕೆ ಹಚ್ಚಿದ್ಲು ನೋಡಿ ಇದು ಗಿಡನ. ಎಷ್ಟು ಚೆನ್ನಾಗಿ ಬಂದಿದೆ ಇದು ಅಂಥೇಳಿ. ಈ ರೀತಿಯಾಗಿ ರಂಗೋಲಿ ಬಿಡಿಸಿದ್ದೀನಿ ನೋಡಿ. ಬನ್ನಿ ಫ್ರೆಂಡ್ಸ್, ಈಗ ಹೊರಗಡೆ ವಾತಾವರಣ ತೋರಿಸ್ತೀನಿ.
ಸೂರ್ಯದೇವ ಅವಾಗಲೇ ಫುಲ್ ಬಿಸಿ ಬಿಸಿಯಾಗಿ ರೆಡಿ ಆಗಿಬಿಟ್ಟಿದ್ದಾರೆ. ಇನ್ನೇನು ಬೇಸಿಗೆ ಸ್ಟಾರ್ಟ್ ಆಯ್ತಲ್ಲ, ಹಾಗಾಗಿ ಬೇಗ ಇದ್ದರೆ ಈ ರೀತಿಯಾಗೆಲ್ಲ ನೋಡ್ಬೋದು ನೋಡಿ ನೀವು. ಸಾರಿ, ನಾನು ಲೇಟಾಗಿ ಹೇಳ್ತೀನಿ, ಹಾಗಾಗಿ ಹೇಳಿದೆ ಅಷ್ಟೇ. ಬನ್ನಿ ಟೀ ಕುಡಿಬೇಕು ಮೊದಲು. ನೋಡಿ ರೆಡಿ ಕೂಡ ಮಾಡಿಬಿಟ್ಟಿದ್ದೀನಿ, ಲಾಕ್ ಹಾಕ್ಕೊಂಡು ಹೋಗಬೇಕಲ್ಲ ಅಂಥೇಳಿ. ಈಗ ಬ್ಯಾಗ್ ತೊಗೊಂಡು ಹೋಗೋದೊಂದೇ ಬಾಕಿ. ಏನಂತಾರೆ, ದೇವ್ರದ್ದು ಸ್ತೋತ್ರ ಎಲ್ಲ ಹಾಕಿದ್ದೆ ನಾನು. ಅಡಿಟೇಸ್ ಬಂದಿದೆ ನೋಡಿ. ಹೋಗಿ ಹಾಲು ತೊಗೊಂಡು ಬಂದ ನಂತರ ಈಗ ಒಂದು ಸ್ವಲ್ಪ ಬಿಸಿ ಕೂಡ ಮಾಡಿ ಗ್ಯಾಸ್ ಆಫ್ ಮಾಡಿ ನಂತರ ಬಿಸಿನೀರು ಕುಡಿದು ಟೀ ಕೂಡ ಕುಡಿದ ನಂತರ ಈಗ ಟಿಫನ್ ಟೈಮ್ ಕೂಡ ಆಗಿತ್ತಲ್ಲ ಅಂತ ಹೇಳಿಬಿಟ್ಟು ನಾನು ಕೂಡ ಸ್ವಲ್ಪ ಹಿಟ್ಟು ಇತ್ತು ನೋಡಿ ಫ್ರಿಜ್ಜಿನಲ್ಲಿ, ಹಾಗಾಗಿ ದೋಸೆ ಕೂಡ ಮಾಡ್ಕೊಳ್ಳೋಣ ಅಂಥೇಳಿ. ಚಟ್ನಿ ಕೂಡ ಇತ್ತು, ಹಾಗಾಗಿ ಪಲ್ಯ ಏನು ಮಾಡ್ಕೊಂಡಿಲ್ಲ ನೋಡಿ. ಒಂದು ಸ್ವಲ್ಪ ಚಟ್ನಿ ಪುಡಿ ಅಥವಾ ಚಿಲ್ಲಿ ಪೌಡ್ರ್ ಹಾಕ್ಕೊಂಡು ಒಂದಾದರೂ ದೋಸೆ ತಿಂದರೆ ಕ್ರಿಸ್ಪಿಯಾಗಿ ತುಪ್ಪ ಹಾಕ್ಕೊಂಡು ತುಂಬ ಟೇಸ್ಟಿಯಾಗಿ ತುಂಬ ಚೆನ್ನಾಗಿರುತ್ತೆ ಅಂತೇಳಿ ಮಾಡ್ಕೊಂಡಿದ್ದೀನಿ ನೋಡಿ. ನೋಡ್ತಾ ಇರ್ಬೋದು, ಒಂದು 2 ರಿಂದ 3 ದೋಸೆ ಕೂಡ ಮಾಡಿಕೊಂಡೆ. ಹಾಗೆ ಚಟ್ನಿ ಕೂಡ ಒಂದು ಸ್ವಲ್ಪ ಇತ್ತು ನೋಡಿ. ಟಿಫನ್ ಎಲ್ಲ ಮುಗಿಸಿದ ನಂತರ ಅಡುಗೆ ಕೂಡ ಸ್ಟಾರ್ಟ್ ಮಾಡಬೇಕು. ಆದರೆ ವಿಡಿಯೋನ ಅಡುಗೆ ಮಾಡೋದು ಏನು ಮಾಡ್ತೀನಿ ನಾನು ಅದನ್ನು ಶೇರ್ ಮಾಡ್ತೀನಿ, ಇಲ್ಲಾಂದರೆ ಇಲ್ಲ ನೋಡಿ. ನೋಡ್ತಾ ಇರ್ಬೋದು, ಟೀ ಕೂಡ ಕುಡಿದೆ ನಾನು ಆಲ್ರೆಡಿ. ಟಿಫನ್ ಆದ ನಂತರ ಇನ್ನೂ ಸ್ವಲ್ಪ ಕುಡಿಬೋದು ಅಂಥೇಳಿ ಮಾಡ್ಕೊಂಡಿದ್ದು ಕೂಡ ತೋರಿಸಿದೆ. ನೋಡ್ತಾ ಇರ್ಬೋದು, ಚಿಲ್ಲಿ ಪೌಡ್ರ್ ಕೂಡ ನಾನು ಮನೆಯಲ್ಲಿನೇ ರೆಡಿ ಮಾಡಿರ್ತೀನಿ. ಅಂದರೆ ಗಿರಣಿಗೆ ಹೋಗಿ ಅಥವಾ ಗ್ರೈಂಡರ್ ಏನಂತಾರೆ ಮನೆಯಲ್ಲೇನು ಮಿಕ್ಸಿ ಮಾಡಲ್ಲ, ಬಟ್ ಹೊರಗಡೆ ಗ್ರೈಂಡರಿಗೆ ಹೋಗಿ ಹಾಕ್ಸ್ಕೊಂಬರ್ತೀನಿ ನೋಡಿ. ಗಿರಣಿ ಅಂತ ಏನು ಹೇಳಿ ಕರಿತೀವಲ್ಲ, ಅಲ್ಲಿ ಹೋಗಿ ನಾನು ಹಾಕ್ಸ್ಕೊಂಡು ಬರ್ತೀನಿ. ಒಣ ಮೆಣಸಿನ್ಕಾಯಿ ತೊಗೊಂಡು ಹೋಗಿ ತುಂಬ ಕಲರ್ಫುಲ್ಲಾಗಿ ತುಂಬ ಚೆನ್ನಾಗಿ ಬರುತ್ತೆ. ಒಂದು ಸ್ವಲ್ಪ ಖಾರ ಕೂಡ ಮಿಕ್ಸ್ ಮಾಡಿರ್ತೀನಿ, ಜಾಸ್ತಿ ಗುಂಟೂರು ಬ್ಯಾಡಿಗೆ 2 ಸ್ವಲ್ಪ ಮಿಕ್ಸ್ ಮಾಡಿರ್ತೀನಿ ನಾನು. ಈ ರೀತಿಯಾಗಿ ಒಂದು 2 ರಿಂದ 3 ದೋಸೆ ಕೂಡ ಮಾಡಿಕೊಂಡು ಟಿಫನ್ ಕೂಡ ಮುಗಿಸಿದೆ ನೋಡಿ. ಆ್ಯಕ್ಚುಲಿ ಪಡ್ಡಿಗಾಗಿ ಮಾಡಿದ್ದಿಟ್ಟಿದ್ದು, ಬಟ್ ದೋಸೆ ಕೂಡ ತುಂಬ ಚೆನ್ನಾಗಿ ಬಂದು ಕಲರ್ಫುಲ್ಲಾಗಿ ಅಂತಲೇ ಹೇಳ್ಬೋದು ನೋಡಿ. ಬನ್ನಿ ಫ್ರೆಂಡ್ಸ್, ಈಗ ಟಿಫನ್ ಕೂಡ ಮಾಡೋಣ ಅಂತ. ಅದಾದ ನಂತರ ವಿಡಿಯೋ ಕೂಡ ಎಂಡ್ ಮಾಡ್ತೀನಿ ನಾನು ಇಲ್ಲಿಗೆ. ಓಕೆ ಫ್ರೆಂಡ್ಸ್, ಟ್ರೈ ಮಾಡ್ತೀನಿ ವಾರದಲ್ಲಿ 2 ಆದರೂ 3 ಆದರೂ ವಿಡಿಯೋ ಹಾಕ್ಲಿಕ್ಕೆ. ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ಫ್ರೆಂಡ್ಸ್, ಬಾಯ್, ಟೇಕ್ ಕೇರ್.